live for Krishna and his principles, for the propagation of Bhagavad Gita. We have devoted our entire life for the cause of Krishna. So ಅದರ ಮೊದಲನೇ ಕೆಲಸನೇ ಈ ಸೀರೀಸ್ ಬರ್ತಾ ಇದೆ, ಬುಕ್ಸ್ ಕೊಡ್ತಾ ಇದ್ದೀವಿ. ಸೊ ಯಾರು ಬೇಕಾದ್ರೆ ತಗೊಂಡು ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಜಾಯಿನ್ ಅಸ್. ಯಾರಲ್ಲಿ ನೀವು ನಮ್ಮ ಹಾಗೆ ಕೆಲಸ ಬಿಟ್ಟು ಬನ್ನಿ ನಾವು ಹೇಳಲ್ಲ. ಸೊ ಇಟ್ ವಾಟ್ ಕೃಷ್ಣ ಹ್ಯಾಸ್ ಪ್ರಾಂಪ್ಟೆಡ್ ಮೀ ಫ್ರಮ್ ಹಿಸ್ ಸೈಡ್. ಸೊ ಸಿನ್ಸ್ ಮೈ ಚೈಲ್ಡ್ಹುಡ್ ಐ ಹ್ಯಾವ್ ಬೀನ್ ಗೈಡೆಡ್ ಬೈ ಲಾರ್ಡ್ ಶ್ರೀ ಕೃಷ್ಣ ಅಂಡ್ ನೋಬಡಿ ಎಲ್ಸ್. ನಾನು ಯಾವ ಶಾಸ್ತ್ರಗಳನ್ನು ಓದಲಿಲ್ಲ. ರಾಮಾಯಣ ಮಹಾಭಾರತ ಇವತ್ತು ಮೊದಲಿಂದ ಹೇಳಿದ್ರೆ ನನಗೆ ಅಲ್ಲಿ ಎಷ್ಟು ಪರ್ವಗಳಿದೆ, ಎಷ್ಟು ಕಾಂಡಗಳಿದೆ ಅಂತ ಹೇಳಕ್ ಬರಲ್ಲ. ನಾನು ಯಾವುದೇ ಪುಸ್ತಕ ಓದೋಷ್ಟು ಮಾಡಿದ್ರು ಕೂಡ ಎಂಡ್ ಅಪ್ ಹಾಕ್ಬೇಕು, 4-5 ಪೇಜ್ ತಿಳಿಸಿದ ಕೂಡಲೇ ನಾನು ಓದೋಕ್ಕಾಗಲ್ಲ ಅಂತ ಇರಿಟೇಷನ್ ಶುರು ಆಗುತ್ತೆ ಫ್ರಮ್ ಇನ್ ಸೈಡ್. ಸೊ ದಟ್ ಇಸ್ ಮೈ ಪ್ರಾಬ್ಲಮ್. ಈವನ್ ದೋ ಐ ಹ್ಯಾವ್ ಎ ಗುಡ್ ಕಲೆಕ್ಷನ್ ಆಫ್ ಥೌಸಂಡ್ಸ್ ಆಫ್ ಬುಕ್ಸ್ ಇನ್ ಮೈ ಲೈಬ್ರರಿ, ಐ ಡೋಂಟ್ ರೀಡ್ ಎನಿ ಬುಕ್ ಎಕ್ಸೆಪ್ಟ್ ದಟ್ ಐ ಆಮ್ ಬೀಯಿಂಗ್ ಗೈಡೆಡ್ ಬೈ ಕೃಷ್ಣ. ಸೊ ಇದು ವಿಚಾರ ಬಂದಿರೋದು. ಸೊ ನಾನು ವಾಟ್ ಎವರ್ ಐ ಟೀಚ್ ಭಗವದ್ಗೀತಾ ಅಂತ ಹೇಳಿದ್ರೆ ಇಟ್ ಈಸ್ ಮೈ ಇಕ್ವಿಟಿ ಪರ್ಸೆಪ್ಷನ್ ಗಿವನ್ ಬೈ ಲಾರ್ಡ್ ಕೃಷ್ಣ ಹಿಮ್ಸೆಲ್ಫ್. ಸೊ ಇಂತಹ ವಿಚಾರಗಳಲ್ಲಿ ಇನ್ಸೈಟ್ಸ್ ನಮ್ಗೆ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಮೀ, ಎನಿಬಡಿ ಕ್ಯಾನ್ ಟ್ರೈ ದಿಸ್ ಮೆಥಡ್. ನಮ್ಮಲ್ಲಿ ಹೇಳಿದ್ರೆ ಗುರು ಪರಂಪರೆ, ಓಕೆ, ಗುರು ಶುಡ್ ಲರ್ನ್ ನಾಲೆಜ್ ಟು ಎ ಗುರು, ರೈಟ್, ಬಟ್ ದ ಗುರು ಆಫ್ ಗುರು ಆರ್ ಗುರು ಸಾರ್ವಭೌಮ ಈಸ್ ಲಾರ್ಡ್ ಶ್ರೀ ಕೃಷ್ಣ, ಬಿಕಾಸ್ he teaches Bhagavad Gita and nobody else can properly interpret Bhagavad Gita unless he or she is a true devotee of Lord Shri Krishna. ಅಲ್ಲಿವರೆಗೂ ನಾವು ಕನ್ನಡದಲ್ಲಿ ಒಂದು ಪದ ಹೇಳ್ತೀವಿ, ಸಹೃದಯತೆ ಅಂತ. ಸಹೃದಯ ಅಂತ ಹೇಳಿದ್ರೆ ಸಮಾನ ಹೃದಯ. ಒಂದು ಕಾದಂಬರಿ ಅಥವಾ ಒಂದು ಕಥೆ, ಒಂದು ಸಿನಿಮಾ ನೋಡಬೇಕಾದ್ರೆ ಅದರ ಒಬ್ಬ ಡೈರೆಕ್ಟರ್ ಇಂದ ತೆಗೆದಿದ್ದಾನೆ, ಫಿಲ್ಮ್ ತೆಗೆದಿದ್ದಾನೆ, ಅಥವಾ ಒಂದು ಕಾದಂಬರಿ ಒಬ್ಬ ನಾಮಿನಿಸ್ಟ್ ಬರೆದಿದ್ದಾನೆ, ಅದರ ಅರ್ಥ ಮಾಡ್ಕೋಬೇಕಾದ್ರೆ ಇನ್ ವಾಟ್ ಕಾಂಟೆಕ್ಸ್ಟ್ ಹಿ ಹ್ಯಾಸ್ ರಿಟನ್, ಇನ್ ವಾಟ್ ಮೈಂಡ್ ಸೆಟ್ ಹಿ ಹ್ಯಾಸ್ ರಿಟನ್, ವಾಟ್ ಆರ್ ಹಿಸ್ ಥಾಟ್ಸ್, ವಾಟ್ ಆರ್ ದ ಸಿಂಬಾಲಿಸಮ್ ಹಿ ಹ್ಯಾಸ್ ಅಡಾಪ್ಟೆಡ್. ಈ ಎಲ್ಲವೂ ಅರ್ಥ ಆದರೆ ಮಾತ್ರ ನಮಗೊಂದು ಕಾದಂಬರಿ ಅರ್ಥ ಆಗುತ್ತೆ, ಒಂದು ಸ್ಟೋರಿ ಅರ್ಥ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಒಬ್ಬ ಸಾಮಾನ್ಯ ಒಂದು ಕಥೆ, ಕವಿತೆಯನ್ನು, ಒಂದು ಪೊಯಿಟ್ರಿನೇ, ಒಂದು ಪೀಸ್ ಆಫ್ ಪೊಯಿಟ್ರಿನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೆ ಹೋದರೆ ಭಗವದ್ಗೀತೆಯಂತಹ ಗ್ರೇಟ್ ನಾಲೆಜನ್ನು ನಾವು ಕೃಷ್ಣನಿಗೆ ಶರಣಾಗತಿ ಮಾಡೋದಾದ್ರೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನನ್ನ ಮನಸ್ಸಲ್ಲಿ ತುಂಬ ಚಿಕ್ಕ ವಯಸ್ಸು, 8-10 ವರ್ಷಕ್ಕೆ ನಾನು ಎಷ್ಟಾದ್ರು ಹೇಳಿ ಭಗವದ್ಗೀತಾ ಕಾಮೆಂಟ್ರಿ, ಶಂಕರ ಕಾಮೆಂಟ್ರಿ, ಮಧ್ವ ಕಾಮೆಂಟ್ರಿ ಎಲ್ಲ ಓದ್ತಾ ಇದ್ದೆ. ಅವಾಗ ಇಟ್ಕೊಂಡು ಇಲ್ಲಿ ಓದಿಗೆ ಇಂಗ್ಲೀಷ್ ಕನ್ನಡ ಎಲ್ಲ ಓದುವಾಗ ನನಗೆ ಅನ್ಸೋದು, 700 ಶ್ಲೋಕಗಳು ಕಾಮನ್, 700 ಶ್ಲೋಕಾಸ್ ಇನ್ ಸಾಂಸ್ಕ್ರಿಟ್ ಕಾಮನ್ ಫ್ಯಾಕ್ಟರ್. Bhagavad Gita is common. Devotion towards Krishna for all the 3 acharyas common. ಎಲ್ಲೂ ಬೈಯಸ್ ಮಾಡೋಂಗಿಲ್ಲ, ಯಾರಿಗೂ 10 out of 10 ಎಲ್ಲರೂ ಕೊಡ್ಬೋದು. All the 3 were great devotees of Lord Shri Krishna. All the 3 were profound scholars of Sanskrit. They had profound knowledge. They had same cause. All the 3 were sannyasis. ಅವ್ರು ಏನು ಸಂಸಾರ ಇಲ್ಲ, ಸಂಪಾದನೆ ಮಾಡಬೇಕಾಗಿಲ್ಲ, ಕೀರ್ತಿ ಪ್ರತಿಷ್ಠೆ ವ್ಯಾಮೋಹ ಇಲ್ಲ. 3 ಜನ ಆಚಾರ್ಯರು ಕೂಡ, ಶಂಕರ, ಮಧ್ವ, ರಾಮಾನುಜ, all the 3 have written 3 different commentaries on the same sloka. They have shown 3 divergent ways. 3 ways ಅಂತ ಹೇಳಿದಾಗ 3 ಸಮನ್ವಯ ಮಾಡಿದಂತಹ 4ನೇ ಸಿದ್ಧಾಂತ ಯಾಕೆ ಮಾಡಬಹುದು? See, I always tell Dvaita is 1/3 truth, Advaita is 1/3 truth, Vishishta Advaita is 1/3 of truth. So if you combine all the 3, you will get a total truth or absolute truth. So ಆ 3 ಒಟ್ಟಿಗೆ ಓದೋ ವ್ಯಕ್ತಿ ಮಾತ್ರ you know the true essence of Bhagavad Gita. ಹಾಗಾಗಿ ನಾವು ಎಲ್ಲ ಮೂರು ಸಿದ್ಧಾಂತಗಳ ಸಿಕ್ಕಿದ ಗುರುಗಳನ್ನ ಬಿಟ್ಟು ಆ ಎಲ್ಲ ಪಂಗಡದ ಜನರ ಒಟ್ಟಿಗೆ ಸೇರಿಸ್ಕೊಂಡು ಪ್ಲಸ್ ಭಗವದ್ಗೀತೆ ಕೃಷ್ಣನ ಭಕ್ತಿ ಗೊತ್ತಿರುವಂಥ ವ್ಯಕ್ತಿಗಳೆಲ್ಲ ಒಟ್ಟಿಗೆ ಹಾಕಿಕೊಂಡು ಭಗವದ್ಗೀತೆ ಕೊಡ್ತಾ ಹೋದರೆ ಬಹುಶಃ ಅನ್ಬಯಾಸ್ಡ್ ಮೈಂಡ್ ಕ್ಯಾನ್ ಗ್ರಾಸ್ಪ್ ನಾಲೆಜ್ ಬೆಟರ್ ದನ್ ಬಯಾಸ್ಡ್ ಮೈಂಡ್. ಹಾಗಾಗಿ ಭಗವದ್ಗೀತೆನ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಅದರ ಬೆಲೆಯನ್ನು ತೋರಿಸ್ಕೊಡ್ಬೇಕು, ಜೀವನಕ್ಕೆ ಎಷ್ಟೊಂದು ಉಪಕಾರಿಯಾಗಿದೆ. ಈ ವಿಚಾರನ ನಾವು ಖಂಡಿತ ಹೇಳಕ್ಕೆ ಸಾಧ್ಯ ಅಂತ ಹೇಳಿ ಈ ದಾರಿಯನ್ನು ಆರಿಸ್ಕೊಂಡಿದ್ದೀವಿ. ನಮಗೆ ಇದರಲ್ಲಿ ಒಳ್ಳೆಯ ಸಪೋರ್ಟ್ ಸಿಗ್ತಾ ಇದೆ. ಜಸ್ಟಿಸ್ ರಾಮಾಜೋಯಿಸ್, ಫಾರ್ಮರ್ ಗವರ್ನರ್ ಆಫ್ ಬಿಹಾರ್ ಆ್ಯಂಡ್ ಜಾರ್ಖಂಡ್, ಹಿ ಈಸ್ ಮೈ ಕ್ಲೋಸ್ ರಿಲೇಟಿವ್, ನನ್ನ ಬಿಗ್ರವರು. ಅವ್ರನ್ನ ಕರೆದು ಅದನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ವಿ. ಅವ್ರ ಕೈಲಿ ಗೀತಾಮೃತ ಬಿಡುಗಡೆ ಮಾಡಿಸಿದ್ದೀವಿ. ಸೊ ಗೀತಾಮೃತ ಇಸ್ ರಿಯಲಿ ಗೀತಾಮೃತ, ಇಟ್ ಇಸ್ ದ ನೆಕ್ಟರ್ ಆಫ್ ಗೀತಾ. ಸೊ ಎನಿಬಡಿ ಕ್ಯಾನ್ ಪ್ರಿಸರ್ವ್ ಇಟ್, ದೇ ಶುಡ್ ಎಂಜಾಯ್ ಇಟ್ ಡೇ ಬೈ ಡೇ. ಸೊ ಹೀಗಾಗಿ ಭಗವದ್ಗೀತೆ ಕಲಿಯೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಸೊ ನಮ್ಮ ತಂಡದಲ್ಲಿ ಬಂದಾಗ ಜೊತೆಯಲ್ಲಿ ಬೇಕಾದಷ್ಟು ವಿಚಾರ ನಾವು ತಿಳಿಸ್ಕೊಡೋಕ್ಕೆ ಸಿದ್ಧ ಇದ್ದೀವಿ. ಅನ್ಬಯಾಸ್ಡ್ ಮೈಂಡ್, ಓಪನ್ ಮೈಂಡಿಂದ ಯಾರೇ ಬಂದರೂ ಕೂಡ ಬಹುಶಃ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಕೃಷ್ಣ ಹ್ಯಾಸ್ ಸೆಡ್. ಅದನ್ನು ಇನ್ ಸಿಂಪಲ್ ಟರ್ಮ್ಸಲ್ಲಿ ನಮ್ಮ ಮಕ್ಕಳು ಒಂದೊಂದು ಚಾಪ್ಟರ್ ಭಗವದ್ಗೀತಾ ಕೊಟ್ಟರೆ ದೇ ಕ್ಯಾನ್ ಗಿವ್ ಎ ಬೆಟರ್ ಲೆಕ್ಚರ್ ದ್ಯಾನ್ ಮೀ. ಆ ಸ್ಥಿತಿಯಲ್ಲಿ ನಾವು ತಯಾರು ಮಾಡಿದ್ದೀವಿ. ಯಾಕೆಂದರೆ ಶುದ್ಧ ಕೃಷ್ಣ ಭಕ್ತಿಯನ್ನು ಕೂಡ ನಾವು ಹಾಗೆ ಅವ್ರ ಜೊತೆ ಇಟ್ಟಿದ್ದೀವಿ. ಕೃಷ್ಣ ಅವರೆಲ್ಲ ಕಾಪಾಡ್ಕೊಂಡಿದ್ದಾನೆ. ನಮ್ಮ ಟ್ರೂಪ್ನಲ್ಲಿರೋ ಮಕ್ಕಳು ಕೂಡ ಅವರ ಅನುಷ್ಠಾನ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರತಿನಿತ್ಯ ಗೀತಾ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ, ಮತ್ತು ಓಂ ನಮೋ ಯೋಗೇಶ್ವರಾಯ ಅಂತ ಒಂದು ಮಂತ್ರ ಅದನ್ನು ಹೇಳ್ತೀವಿ. ಆ ಮಂತ್ರನ ಚಾಂಟ್ ಮಾಡಿ ಅವರು ಅನುಷ್ಠಾನ ನಿತ್ಯ ಲೈಫ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ದೇ ಆರ್ ಗೆಟಿಂಗ್ PCM ಸೆಕೆಂಡ್ PUCನಲ್ಲಿ PCM 100% ರಿಸಲ್ಟ್, 98%. ಇದು ಆಶ್ಚರ್ಯ. VTU ರಿವ್ಯಾಲ್ಯೂಷನ್ ನೆವರ್ ಹರ್ಡ್ ಆಫ್. ರಿವ್ಯಾಲ್ಯೂಷನಲ್ಲಿ 30 ಮಾರ್ಕ್ಸ್, 30 ಮಾರ್ಕ್ಸ್ ಇನ್ ಸಿಂಗಲ್ ಸಬ್ಜೆಕ್ಟ್, 17-18 ಮಾರ್ಕ್ಸ್
ಇದೆಲ್ಲ ಸಿಕ್ಕಿದೆ. VTO ರಿವ್ಯಾಲ್ಯೂಷನ್ ಕೂಡ. ಸೊ ಇದೆಲ್ಲ ನಮಗೆ ಬರೆದಿದ್ದು ಆನ್ಸರ್ ಶೀಟ್ಲೆ ಮಾಯ ಆಗ್ತಾ ಇದೆ ಕಾಲದಲ್ಲಿ. ಸೆಕೆಂಡ್ PU ಆನ್ಸರ್ ಶೀಟ್ಲೆ ಮಾಯ ಆಗುತ್ತೆ, ಸಿಕ್ಕಿರಲ್ಲ. ಪಾರ್ಷಿಯಲ್ ವ್ಯಾಲ್ಯೂಷನ್ ಆಗಿದೆ VTO ಬೇಕಾಷ್ಟು ಕೇಸ್ಗಳಿದೆ. 3 ಪೇಜ್ 4 ಪೇಜು ವ್ಯಾಲ್ಯೂಷನ್ ಆಗಿಲ್ಲ. 80 ಬರ್ತಿದ್ದ ವ್ಯಕ್ತಿಗೆ ಯಾವುದೋ ಸಬ್ಜೆಕ್ಟಲ್ಲಿ 30-40 ಬಂದಿದೆ. ರಿವ್ಯಾಲ್ಯೂಷನ್ ಚಾಲೆಂಜ್ ರಿವ್ಯಾಲ್ಯೂಷನ್ ಆಗ್ತದೆ 5,000 ರೂಪಾಯಿ ಕಟ್ಟಿ ಚಾಲೆಂಜ್ ರಿವ್ಯಾಲ್ಯೂಷನ್ ಆಗ್ತದೆ. ಅಂಥದ್ರಲ್ಲಿ 16, 18 ಮಾರ್ಕ್ಸ್ 20 ಮಾರ್ಕ್ಸ್ ಎಲ್ಲ ಬರ್ತದೆ. ಆರ್ಡಿನರಿ ವ್ಯಾಲ್ಯೂಷನ್ ಬರ್ತಿದೆ. ಸೊ ಇದೆಲ್ಲ ಕನ್ಸಿಡರ್ ಇಟ್ ಈಸ್ ಅ ಗ್ರೇಸ್ ಆಫ್ ಲಾರ್ಡ್ ಶ್ರೀ ಕೃಷ್ಣ ಬಿಕಾಸ್ ವಿ ಆರ್ ಫಾಲೋಯಿಂಗ್ ಹಿಸ್ ಫುಟ್ ಸ್ಟೆಪ್ಸ್. ಅವನು ಸೇವೆನ ಮಾಡ್ತಾ ಇದ್ದೀವಿ. ಆ ಸರ್ವಿಸ್ಗೆ ಈಸ್ ಗಿವಿಂಗ್ ಗ್ರೇಸ್ ಕನ್ಸೆಷನ್ ಕೊಡ್ತೀವಿ. ಈ ಶೋಯಿಂಗ್ ರಿವಾರ್ಡ್ ಫಾರ್ ಯು. ಸೊ ಈ ಕಲ್ಚರನ್ನು ಬೆಳೆಸ್ತಾ ಹೋದರೆ ರಾಂಗ್ ಪ್ರಾಕ್ಟೀಸಸ್ಗೆ ರೆಸಾರ್ಟ್ ಆಗೋದಲ್ಲಿ ಕಾಪಿಂಗ್ ಆಗಲಿ ಮಾಲ್ ಪ್ರಾಕ್ಟೀಸಸ್ ಬೇರೆ ಏನಿದೆ ಅದನ್ನು ಯಾವುದೂ ಮಾಡದೇ ಇರುವಂಥ ವ್ಯವಸ್ಥೆಯನ್ನು ಬಹುಶಃ ಮಾಡೋಕ್ಕೆ ಸಾಧ್ಯ. ನಮ್ಮ ಎಫರ್ಟ್ಸ್ಗೆ ಪ್ರಾಪರ್ ರಿಸಲ್ಟ್ ಕೂಡ ಕೃಷ್ಣ ಕೊಡ್ತಾ ಹೋಗ್ತಾನೆ. ಕರ್ಮಣ್ಯವಾದಿಕಾರ ಅಷ್ಟೇ ಮಾಫಲೇಶು ದಾಚನ ನಾವೇನು ಹೇಳ್ತೀವಿ ಅದು ಇವತ್ತಿಗೂ ಸತ್ಯ, ಅವತ್ತಿಗೂ ಸತ್ಯ, ಮುಂದೆ ಕೂಡ ಸತ್ಯ. ಸೊ ನಾವು ಆ ಎಟರ್ನಲ್ ವ್ಯಾಲ್ಯೂಸ್ಗೆ ನಂಬಿಕೆ ಇಟ್ಟು ಹೋದಾಗ ಬಹುಶಃ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ ಇಟ್ಸ್ ಟ್ರೂ ಸ್ಪಿರಿಟ್. ನಾವು ಯಾವ ಆಚಾರ್ಯರ ಹಿಂದೆನೂ ಬಿಡಬೇಕಾಗಿಲ್ಲ, ಯಾವ ಭಾಳ ಪ್ರಫೌಂಡ್ ಸ್ಕಾಲರ್ಸ್ ಆಫ್ ಸಂಸ್ಕೃತ್ ಕೂಡ ನಮ್ಗೆ ಬೇಕಿಲ್ಲ. ಆ ಪಾಂಡಿತ್ಯ ಹಿಂದೆ ಕೂಡ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗೀತಾ. ಕೃಷ್ಣ ಇನ್ ದ ವೆರಿ ಸೆಕೆಂಡ್ ಚಾಪ್ಟರ್ ಇಟ್ಸೆಲ್ಫ್ ಸೇಸ್ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋಪವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ತು ಸಿರಿಯೋಗ ಕ್ಷೇಮ ಆತ್ಮವಾನ್. ಸೊ ಕೃಷ್ಣ even at one stage discards the use of all the 3 Vedas. ತ್ರೈಗುಣ್ಯ ವಿಷಯ ವೇದ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಈ 3 ಗುಣಗಳ ಸಂಬಂಧಪಟ್ಟ ವಿಚಾರಗಳನ್ನೇ ವೇದಗಳು ಕೂಡ ಪ್ರಸ್ತಾಪ ಮಾಡ್ತವೆ. ಸೊ ಥಿಂಕ್ ಬಿಯಾಂಡ್ ವೇದಾಸ್. ಕೃಷ್ಣ ಇಸ್ ಎನ್ ಆರ್ಡರ್ ಟು ಅರ್ಜುನ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋಪವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ತು ನಿರೋಕ್ಷೇಮ ಆತ್ಮವಾನ್. ಸೊ ಕಾನ್ಸಂಟ್ರೇಟೆಡ್ ಮೈಂಡ್ ಏನಿದೆ ಅದನ್ನು ಇಟ್ಕೊಂಡು ನನ್ನಲ್ಲಿ ಸಂಪೂರ್ಣ ಶರಣಾಗತಿ ಮಾಡಿದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಕೃಷ್ಣ 18th ಚಾಪ್ಟರ್ 66th ಶ್ಲೋಕ 1866 ಆ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸ್ತಾನೆ. ಸೊ ಅಂದರೆ ಲೀವಿಂಗ್ ಆಲ್ ಯುವರ್ ಕರ್ಮಾಸ್, ಲೀವಿಂಗ್ ಆಲ್ ಯುವರ್ ನಾಲೆಜ್, ಆಲ್ ಯುವರ್ ಎಫರ್ಟ್ಸ್ ಟು ಅಕ್ವೈರ್ ನಾಲೆಜ್, ಏನೇನಿದೆ ನಿನ್ನ ಪರ್ಸೂಟ್ಸ್ ಎಲ್ಲ ಬಿಟ್ಟರು ಕೂಡ ಅಲ್ಟಿಮೇಟ್ಲಿ ಇಫ್ ಯು ಟೋಟಲಿ ಸರೆಂಡರ್ ಟು ಮೀ ಇಟ್ ಈಸ್ ದ ಪ್ರಪತ್ತಿ ಮಾರ್ಗ ಫೌಂಡೆಡ್ ಬೈ ರಾಮಾನುಜ. ಪ್ರಪತ್ತಿಯಿಂದ ಸಂಪೂರ್ಣ ಶರಣಾಗತಿ ಅಂದರೆ ಟೋಟಲ್ ಸರೆಂಡರ್ ಟು ಗಾಡ್ ಅಂತದ್ದು ಪ್ರಶ್ನೆ ಮಾಡಿದ್ರು ಕೂಡ ಯು ವಿಲ್ ವಿನ್ ಓವರ್. ಸೊ ಐ ಆಮ್ ದೇರ್ ಟು ಪ್ರೊಟೆಕ್ಟ್ ಯು. ಕೃಷ್ಣ ಗಿವ್ಸ್ ಅನ್ ಅಶ್ಯೂರೆನ್ಸ್. ಸೊ ಇಂತಹ ಶಾಸ್ತ್ರವಾಕ್ಯಗಳು ನಮ್ಮನ್ನು ಹೇಗೆ ನಡೆಸಿ ಅಂತ ಹೇಳಿದ್ರೆ ಈ ಒಂದೊಂದು ಶ್ಲೋಕರು ಕೂಡ ವಿ ಹ್ಯಾವ್ ಮೆಟೀರಿಯಲೈಸ್, ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ವಾಟ್ ಆ್ಯಕ್ಚುಲಿ ದೇ ಮೀನ್. ಎಂಥೆಲ್ಲ ಕಷ್ಟ ಪ್ರಸಂಗಗಳಲ್ಲಿ ಕೋಟ್ಯಂತರ ಆಸ್ತಿ ಕಳ್ಕೊಂಡಂತಹ ವ್ಯಕ್ತಿಗಳು ಕೃಷ್ಣನ ಸೇವೆಗೆ ಬಂದು ನೀನು ಏನು ಕೊಡ್ತೀಯೋ ಬಿಡ್ತೀಯೋ ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳಿ ಡೆಡಿಕೇಟೆಡ್ ಮೈಂಡಿಂದ ಕೃಷ್ಣನ ಸೇವೆಗೆ ಬಂದಂಥ ವ್ಯಕ್ತಿಗಳಲ್ಲಿ ಅವರ fathers, four fathers, what they could not enjoy, what their properties remained only in sale deeds. ಬರೀ ಪುಸ್ತಕದಲ್ಲಿ ಪೇಪರ್ಗಳಲ್ಲಿ ಮಾತ್ರ ಓಡ್ಕೊಳ್ಳೋಂಥ ಆಸ್ತಿ ಪಾಸ್ತಿಯನ್ನು ದೇ ಆರ್ ಏಬಲ್ ಟು ಎಂಜಾಯ್ ನಾವು. ದೇ ಆರ್ ಗೆಟಿಂಗ್ ಕ್ರೋರ್ಸ್ ಆಫ್ ರುಪೀಸ್ ಬ್ಯಾಕ್ ವಿತ್ ದ ಗ್ರೇಸ್ ಆಫ್ ಕೃಷ್ಣ. ಸೊ ಇಟ್ ಇಸ್ ಪಾಸಿಬಲ್. ಇಟ್ ಇಸ್ ನಾಟ್ ಜಸ್ಟ್ ದ ಹ್ಯೂಮನ್ ಎಫರ್ಟ್. ಪುರುಷ ಪ್ರಯತ್ನ ಇಟ್ ಆಸ್ ಲಿಮಿಟೇಷನ್. ಪುರುಷ ಪ್ರಯತ್ನ ಹ್ಯೂಮನ್ ಎಫರ್ಟ್ ಕಂಬೈನ್ಡ್ ವಿತ್ ಡಿವೈನ್ ಗ್ರೇಸ್ ಇಸ್ ದ ಗೋಲ್ಡನ್ ಮೀನಿಂಗ್. ಸೊ ಇದನ್ನ ಜೊತೆಗೆ ಇಟ್ಕೊಂಡಾಗ ಬಹುಶಃ ಬೇಕಾದಷ್ಟು ಅಚೀವ್ ಮಾಡ್ತಾ ಹೋಗ್ತೀವಿ. ನಮ್ಮ ಎಫರ್ಟು ನಾವು ಮಾಡಬೇಕು. ಸರ್ವಧರ್ಮ ಪ್ರೀತಿ ಅಂತ ಹೇಳಿ ಕೃಷ್ಣ ಹೇಳಿದ್ದಾರೆ ಮಾತ್ರ ಎಲ್ಲ ಎಫರ್ಟ್ಸ್ನ ಬಿಟ್ಟು ಕೃಷ್ಣ ಮತ್ತು ಓನಮ ಯೋಗೇಶ್ವರಾಯ ಓನಮ ನಾರಾಯಣ ಅಂತ ಹೇಳ್ಕೊಂಡು ಕೂತ್ರೆ ಆಗಲ್ಲ. ಫುಡ್ ಪ್ರಾಪರ್ ಎಫರ್ಟ್, ಫುಡ್ ಚಾಟ್ ಮಂತ್ರ, ಡೂ ಪೂಜಾಸ್ ಎಲ್ಲರ ಜೊತೆ ಕೂಡ ಸೊ ನಿನಗೆ ಗೊತ್ತಿರುವಂತಹ ಬುದ್ಧಿ ಜ್ಞಾನ ಇದೆ ಅದನ್ನು ಉಪಯೋಗಿಸ್ಕೊಂಡು ಗೋಯಿಂಗ್ ಅವರ್ ಓನ್ ವೇ, ಫೈಂಡ್ ವೇಸ್ ಟು ಅರ್ನ್ ವೆಲ್ತ್. 100 ಕೈಗಳಿಂದ ಸಂಪಾದನೆ ಮಾಡಿ 1000 ಕೈಗಳಿಂದ ಅದನ್ನು ದಾನ ಮಾಡುವಂಥ ನಮ್ಮ ವೇದಗಳು ಬೇಕು. ಸೊ ಅಕ್ವೈರಿಂಗ್ ಪ್ರಾಪರ್ಟಿ ಇಸ್ ನೋ ಸೀನ್, but acquire property and wealth through legitimate ways. That is what Krishna says. Otherwise, I will deprive you of the entire property. ಅದನ್ನು ತೆಗೆದುಕೊಳ್ತೀನಿ. ಯಾಕಂದರೆ ಇದನ್ನೇ ಪ್ರಾರಬ್ಧ ಕರ್ಮ ಫಲ ಅಂತ ಹೇಳೋದು ಭಾಳಷ್ಟು ಜನ ಚಾಲೆಂಜ್ ಮಾಡ್ತಾರೆ. ಏನು ದೇವರು ಅವಶ್ಯಕತೆ ಇಲ್ಲ, ಈ ಯಾರು ನನ್ನ ಪುರುಷ ಪ್ರಯತ್ನ ಹ್ಯೂಮನ್ ಎಫರ್ಟ್ನ ಬೇಕಾದ ಸಂಪಾದನೆ ಮಾಡ್ತೀವಿ. ಈ ಸಕ್ಸಸ್ ಕೋಚ್ಗಳು ಭಾಳ ಜನ ಹೆಚ್ಕೊಂಡಿದ್ದಾರೆ.